ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ನೋಡಿ, ಇಲ್ಲಿ ನಡ್ಕೊಂಡು ಹೋಗ್ತಾರಲ್ಲ, ಒಂದು ಬೈಕ್ ಹೋಗ್ತಾ ನೋಡಿ. ಈಗ ಅದೇ ಸ್ಟೇಟ್ ಹೈವೇ. ಆ ಸ್ಟೇಟ್ ಹೈವೇಯಿಂದ ಸೆಕೆಂಡ್ ಲ್ಯಾಂಡೇ 1 ಎಕರೆ 10 ಗುಂಟೆ ಲ್ಯಾಂಡು. ಈಗ ತಾನೇ ಡೆವಲಪ್ ಆಗ್ತಾ ಇರುವಂಥ ಒಂದು ಲ್ಯಾಂಡು. ಸಸಿ ಮರಗಳು, ಸಸಿ ತೋಟ ಅಂತಲ್ಲ, ಆ ರೀತಿ ನೋಡಿ. ಇದೇ ಎಂಟ್ರೆನ್ಸು. ಸುತ್ತ ಲ್ಯಾಂಡ್ ಫೆನ್ಸಾಗಿ ಗೇಟ್ ಹಾಕಿದ್ದಾರೆ. ಕೆಂಪು ಮಣ್ಣು, ಪ್ಯೂರ್ ರೆಡ್ ಸಾಯಿಲ್ ಇದೆ. ತುಂಬಾ ಚೆನ್ನಾಗಿದೆ ಜಮೀನು. ಮಣ್ಣಂತೂ ಸೂಪರ್ ಆಗಿರೋ ಮಣ್ಣು, ಫಲವತ್ತಾಗಿದೆ ಮಣ್ಣು. ನೋಡಿ, ಅರೆಕೆನಟ್ ಆಗ್ಬೋದು, ಬಾಳೆ ಆಗ್ಬೋದು, ತೆಂಗಾಗ್ಬೋದು, ಇದೆಲ್ಲ ಬೆಳೆಯೋದಕ್ಕೆ ತುಂಬ ಸೂಕ್ತವಾದ ಮಣ್ಣು. ಈ ಜಮೀನಲ್ಲಿ ಒಂದು ಬೋರ್ ಇದೆ. ಈ ಬೋರು ತುಂಬಾ ಚೆನ್ನಾಗಿದೆ. ನೀರು ಎಂಟೈರ್ ಲ್ಯಾಂಡ್ಗೆ ಬೇಕಾದಷ್ಟು ನೀರು ಬರುತ್ತೆ, ಸಾಕಾಗೋಷ್ಟು ನೀರಿದೆ. ಮತ್ತು ಇವರು ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಪೈಪ್ಲೈನ್ ಮಾಡಿ ಎಂಟೈರ್ ಲ್ಯಾಂಡ್ ಏನಿದೆ ಅಲ್ಲೆಲ್ಲ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಪ್ರತಿಯೊಂದು ಗಿಡಕ್ಕೂ ಕೂಡ ನೀರು ಚೆನ್ನಾಗಿ ಸರಬರಾಜಾಗಬೇಕು, ಆ ರೀತಿ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಇವರು ಇದರಲ್ಲಿ ಅರೆಕನಟ್ ಟ್ರೀನ 640 ಹಾಕಿದ್ದಾರೆ. ಕೊಕೊನಟ್ ಟ್ರೀ 38 ಇದೆ. ಅರೆಕನಟ್ ಅಡಿಕೆ ಗಿಡ 640 ಇದೆ. ತೆಂಗಿನ ಗಿಡ 38 ಇದೆ. ಇನ್ನು ಅಗಸೆ ಅಂತ ಬರುತ್ತೆ ಮರ, ಅದೊಂದು 20 ಇದೆ. ಹೆಬ್ಬೆ ಒಂದು 30 ಇದೆ. ಟೀಕು ಹತ್ತತ್ರ ಒಂದು 20 ಇದೆ. ಅಗಸೆ ಟ್ರೀ 20, ಹೆಬ್ಬೇವು 30, ಟೀಕು ನಿಯರ್ಲಿ 20. ಜೊತೆಗೆ ನೇರಳೆ, ಪೊಮೊಗ್ರಾನೇಟು, ಸೀಬೆ, ಲೆಮನ್ನು, ನುಗ್ಗೆ ಮರ, ಕರಿಬೇವು ಗೊತ್ತಿರಬೇಕು ನಿಮಗೆ. ಕರಿಬೇವು ಮತ್ತು ಎಲ್ಲ ಫ್ರೂಟ್ಸ್ ಸ್ವಲ್ಪ ಹತ್ತತ್ರ ಎಲ್ಲ ಮಿಕ್ಸ್ ಟ್ರೀಗಳ ಹಾಕಿದ್ದಾರೆ. ನಾನು ಮೊದಲೇ ಹೇಳ್ದಂಗೆ ಸ್ಟೇಟ್ ಹೈವೇಯಿಂದ ಇದು ಸೆಕೆಂಡ್ ಲ್ಯಾಂಡು. NH ಇಂದ ಓನ್ಲಿ 2 ಕಿಲೋಮೀಟ್ರ್ ಇದೆ. ಫ್ರಮ್ NH 2 ಕಿಲೋಮೀಟ್ರು. ತುಂಬ ಏನು ಹೊರಡೆ ಹೋಗ್ಬೇಕಾಗಿಲ್ಲ. ಸ್ಟೇಟ್ ಹೈವೇಯಿಂದ ಜಸ್ಟ್ ಸೆಕೆಂಡ್ ಲ್ಯಾಂಡು. ಅದಕ್ಕೂ ಕೂಡ ಗೌರ್ಮೆಂಟ್ ನಕಾಶೆ ರೋಡ್ ಇದೆ. 33 ಫೀಟ್ ಇರೋವಂಥ ನಕಾಶೆ ರೋಡೆ. ಯಾರು ಜಮೀನು ಮೇಲೆ ಹೋಗ್ಬೇಕಾಗಿಲ್ಲ, ಇನ್ನೊಬ್ಬರು ಜಮೀನು ಮೇಲೆ ಹೋಗ್ಬೇಕಾಗಿಲ್ಲ. ಇದು 23 ಕಿಲೋಮೀಟರ್ ಫ್ರಮ್ ನಂಜನಗೂಡು. ದಯವಿಟ್ಟು ಗಮನಿಸಬೇಕು, ಈ ಲ್ಯಾಂಡ್ ಬರೋದು ನಂಜನಗೂಡಿಂದ ಆಚೆ. ನೀವು ಮೈಸೂರು ಕಡೆಯಿಂದ ಬಂದರೆ ಫ್ರಮ್ ಮೈಸೂರು 43 ಕಿಲೋಮೀಟ್ರು, ಫ್ರಮ್ ಬೆಂಗಳೂರು 165 ಕಿಲೋಮೀಟ್ರು. ಇದು ನಂಜನಗೂಡಿಂದ ಆಚೆ ಒಂದು 23 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ ಟುವರ್ಡ್ಸು ಊಟಿ ಕಡೆಗೆ, ಗುಂಡ್ಲುಪೇಟೆ ಕಡೆಗೆ. ದಯವಿಟ್ಟು ಗಮನಿಸಿ. ಜನರ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಇವರು ಪರ್ಚೇಸ್ ಮಾಡಿರೋದು ಪ್ರಾಪರ್ಟಿ. ಇವರು ಲೀಗಲ್ ಮಾಡಿ ಪರ್ಚೇಸ್ ಮಾಡಿದ್ದಾರೆ. ಆಲ್ ಡಾಕ್ಯುಮೆಂಟ್ಸು ರೆಡಿ ಇದೆ, ರೆಡಿ ಟು ರಿಜಿಸ್ಟ್ರು. ಡಾಕ್ಯುಮೆಂಟ್ಸ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೋಗ್ಬಿಟ್ಟು ನೋಡಿ. ವೆಹಿಕಲ್ ಹೋಗ್ತದಲ್ಲ ಅದೇ ಸ್ಟೇಟ್ ಹೈವೇ, ಅಲ್ಲಿಂದ ಈ ಸೆಕೆಂಡ್ ಲ್ಯಾಂಡು. ನಿಮ್ಗೆ ವೀಡಿಯೋದಲ್ಲಿ ತೋರಿಸ್ಕೊಡ್ತಿದ್ದಿಲ್ಲ, ದಯಮಾಡಿ ಪೂರ್ತಿ ವೀಡಿಯೋ ನೋಡಿ. ಯಾಕಂದರೆ ಎಲ್ಲ ಡೀಟೇಲ್ಸ್ ಆಲ್ಮೋಸ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ. ನೋಡಿ, ಪ್ರೈಸು ಕೂಡ ಮೆನ್ಷನ್ ಮಾಡಿದ್ದೀನಿ, ಪ್ರತಿಯೊಂದು ವೀಡಿಯೋಲಿ ಮೆನ್ಷನ್ ಮಾಡ್ತೇನೆ. ಓನರ್ ಹೇಳ್ತಿರೋದು 75 lakhs ಟೋಟಲ್. ಏನು 1 ಎಕರೆ 10 ಗುಂಟೆ ತೋಟ ಇದೆ, ಜಮೀನು ಇರೋದಕ್ಕೆ 75 ಲಕ್ಷ ಹೇಳ್ತಾರೆ. ಕುತ್ಕೊಟ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದರೆ, ತುಂಬ ನೆಗೋಷಿಯಬಲ್ ಇಲ್ಲ ಅಂತ. ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಮಾಡಿಕೊಡ್ತೀನಿ. ಓನರೇ ರೇಟನ್ನೆಲ್ಲ ಮಾತಾಡೋದು, ಫೈನಲ್ ಮಾಡೋದು. ನಾವು ಡೈರೆಕ್ಟ್ ಓನರ್ ಹತ್ರನೇ ಪ್ರತಿಯೊಂದು ಲ್ಯಾಂಡು ಮಾತಾಡ್ಸ್ಕೊಡ್ತೀವಿ. ನಮ್ಮದು 2% ಕಮಿಷನ್ ಇರುತ್ತೆ ಅಷ್ಟೇ. ಅಪ್ ಟು ರಿಜಿಸ್ಟ್ರೇಷನ್ ಆಗ್ಬೋದು. ರಿಜಿಸ್ಟ್ರೇಷನ್ ಆದಮೇಲೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ. ಖಾತೆ ಮಾಡಿಸ್ಕೊಡೋದು ಅಲ್ಲಿ ಪ್ರತಿಯೊಂದಲ್ಲಿ ನಮ್ಮ ಜವಾಬ್ದಾರಿ. ನಿಮ್ಗೆ ಅನಿಸ್ಬೋದು 1 ಎಕರೆ 10 ಗುಂಟೆಗೆ 75 ಲಕ್ಷ ಇದೆಲ್ಲ ಮಾರ್ಕೆಟ್ ರೇಟು ಅಂತ. ಬಟ್ ಅಂದರೆ ಆ ಏರಿಯಾದಲ್ಲಿ ರೇಟು ತುಂಬ ಹೆವಿ ಆಗಿದೆ. ಮಾರ್ಕೆಟ್ ರೇಟ್ ಅಷ್ಟಿದೆ. ದಯಮಾಡಿ ನೀವು ಒಂದು ಸಲ ವಿಸಿಟ್ ಮಾಡ್ಬೋದು. ನಿಮಗೆ ಸರಿ ಅನಿಸಿದ್ರೆ, ನಿಮಗೆ ರೇಟೆಲ್ಲ ಓಕೆ ಅನಿಸಿದ್ರೆ ನೀವು ಬೈ ಮಾಡ್ಬೋದು. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಚಾರ ಏನಂತಂದರೆ, ಒಂದು ವಾರದ ಮೇಲೆ ಆಗಿತ್ತು ನಾನು ವೀಡಿಯೋ ಹಾಕಿ. ದಯವಿಟ್ಟು ಕ್ಷಮೆ ಇರಲಿ, ಕೆಲವೊಂದು ವೀಡಿಯೋ ಹಾಕಿಲ್ಲ. ಮತ್ತು ದಯವಿಟ್ಟು ಇನ್ನೊಂದು ಏನಂತಂದರೆ, ಕೆಲವೊಂದು ಫೋನ್ಗಳನ್ನು ಅಂದರೆ ನಾನು ರಿಸೀವ್ ಮಾಡೋಕ್ಕಾಗಿಲ್ಲ. ದಯಮಾಡಿ ಯಾರೂ ಅನ್ಯತಾ ಭಾವಿಸೋಕೆ ಹೋಗ್ಬಿಡಿ, ದಯವಿಟ್ಟು ಬೇಜಾರಾಗಬೇಡಿ. ಕಾರಣ ಏನಂದರೆ, ನನ್ನ ಓನ್ ಬ್ರದರ್ ಇನ್ ಲಾ ಮ್ಯಾರೇಜ್ ಇತ್ತು. ಆ ಮ್ಯಾರೇಜಲ್ಲಿ ಸ್ವಲ್ಪ ಬ್ಯುಸಿ ಇದೆ. ಯಾಕಂದ್ರೆ ನನ್ನದೇ ಜವಾಬ್ದಾರಿ, ಸ್ವಲ್ಪ ನಮಗೆ ಆ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ನಾವು ಕೆಲವೊಂದು ಸಮಯದಲ್ಲಿ ನಾವು ನಮ್ಮ ಒಂದು ಫ್ಯಾಮಿಲಿ ಆಗ್ಬೋದು, ನಮ್ಮ ಒಂದು ಸುತ್ತಮುತ್ತಲಿನ ಫ್ಯಾಮಿಲಿ ಆಗ್ಬೋದು, ಅವ್ರಿಗೆಲ್ಲ ನಾವು ನೆರೆ ಆಗಬೇಕಾಗುತ್ತೆ, ಅಂದರೆ ಸಹಾಯ ಆಗಬೇಕಾಗುತ್ತೆ ನಮಗಿಂದ. ಆಗ ವಿಧಿ ಇಲ್ಲದೇ ಕೆಲವು ಸಮಯದಲ್ಲಿ ನಾವು ಫ್ರೀ ಮಾಡ್ಕೊಬೇಕಾಗುತ್ತೆ. ಅದರಿಂದ ಕೆಲವೊಬ್ಬರಿಗೆ ಮಾತಾಡೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಆಲ್ರೆಡಿ ನಿನ್ನೆ ಮೊನ್ನೆ ಎಲ್ಲ ಮದುವೆ ಮುಗಿದಿದೆ. ನಾನು ಇವತ್ತಿಂದ ಸ್ವಲ್ಪ ಕೆಲಸದ ಕಡೆ ಗಮನ ಕೊಡ್ತಾಯಿದ್ದೀನಿ. ದಯಮಾಡಿ ಯಾರಾದರೂ ಕೂಡ ಕರೆ ಮಾಡಿ ಇಂಟ್ರೆಸ್ಟ್ ಇರೋರು ಖಂಡಿತ ಸ್ಪೀಕರೇ ಮಾಡ್ತೇವೆ. ಕೆಲವೊಂದು ಸಮಯದಲ್ಲಿ ಜಮೀನನ್ನು ಪಾರ್ಟಿಗಳಿಗೆ ತೋರಿಸ್ತಾ ಇದ್ದೀವಿ ಅಂದಾಗ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ ಇರದೇ ಇರ್ಬೋದು. ದಯವಿಟ್ಟು ಆಗ ಒಂದು ಮೆಸೇಜ್ ಹಾಕಿ, ಕಾಲ್ ಮಾಡಿ, ರಿಪ್ಲೈ ಮಾಡಿ ಅಂತ. ಖಂಡಿತ ನಾವು ಫ್ರೀ ಮಾಡಿಕೊಂಡು ಮತ್ತೆ ರಿಪ್ಲೈ ಮಾಡ್ತೇನೆ ಅಥವಾ ಕಾಲ್ ಮಾಡಲೇ ಮಾಡ್ತೇನೆ. ದಯಮಾಡಿ ಎಲ್ಲನೂ ಗಮನಿಸಿ. ನೋಡಿ, ಜೇನು ಕೃಷಿ ಮಾಡಿದ್ದಾರೆ ಇವರು. ಅಂದರೆ ಏನು
ಮರದ ಪೆಟ್ಟಿಗೆದಲ್ಲಿ ನೋಡೋದಲ್ಲ, ವೀಡಿಯೋ ತೋರಿಸ್ದಲ್ಲ ನೋಡಿ, ಇದೇ ಬೋರು. ಆ ರೀತಿ ಜೇನೆಲ್ಲ ಕೃಷಿ ಮಾಡ್ತಾರೆ. ಹನಿ ಏನೋ ಅದು ಕೂಡ ಒಂದು ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಆಗಿದೆ. ಎಲ್ಲ ಜಮೀನುಗಳು ಕೆಲವೊಂದು ಹನಿಗೆ ಪೆಟ್ಟಿ ಇಟ್ಟು ಜೇನನ್ನು ಶೇಖರಣೆ ಮಾಡ್ತಾರೆ. ದಯಮಾಡಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಖಂಡಿತ ಕೊಡೋಣ. ನಮ್ಮ ಕಡೆಯಿಂದ ಏನಾದರೂ ಬೇಜಾರಾಗಿರೋ ದಯವಿಟ್ಟು ಕ್ಷಮೆ ಇರಲಿ. ಫೋನ್ ರಿಸೀವ್ ಮಾಡಿಲ್ಲ ಅನ್ನೋದು ಒಂದೇ ಕಾರಣ ಬಿಟ್ಟರೆ ಬೇರೆ ಏನೂ ಬೇಜಾರಿಲ್ಲ ಅಂತ ಅಂದ್ಕೋತೀನಿ. ಯಾಕಂದರೆ ಸ್ವಲ್ಪ ಬ್ಯುಸಿ ಇದೆ, ಅದರಿಂದ ಮಾತಾಡೋಕ್ಕಾಗಿಲ್ಲ. ಯಾರೇ ಕರೆ ಮಾಡಿದ್ರು ಕೂಡ ಒಂದು ಸಲ ರಿಸೀವ್ ಮಾಡಿಲ್ಲ ಅಂತಂದರೆ ಸುಮ್ಮನೆ ಇರೋಕ್ಕೋಗ್ಬೇಡಿ. ಒಂದು ಹಾಫ್ ಆನ್ ಅವರ್ ಬಿಟ್ಟು ಅಥವಾ 1 ಅವರ್ ಬಿಟ್ಟು ಮತ್ತೆ ಕರೆ ಮಾಡಿ. ಖಂಡಿತ ನಾನು ರಿಸೀವ್ ಮಾಡ್ತೀನಿ ಮತ್ತು ರೆಸ್ಪಾನ್ಸು ಕೂಡ ಮಾಡ್ತೇವೆ. ದಯಮಾಡಿ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ನ ಹಾರೈಸಿ. ನಿಮಗಾಗಿ ನಾವು ಖಂಡಿತ ಒಂದು ಒಳ್ಳೆ ಲ್ಯಾಂಡ್ ಮಾಡಿಕೊಡ್ತೀವಿ. ನಾವು ಭರವಸೆ ಕೊಡ್ತೇವೆ. ನಿಮ್ಮಿಂದನೇ ನಾವು, ನಮ್ಮಿಂದ ನೀವಲ್ಲ. ದಯಮಾಡಿ ಹರಿಸಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.